ನಮಸ್ಕಾರ. ಇದೀಗ ತಾನೇ ಬಂದ ಮುಖ್ಯವಾದ ಮಾಹಿತಿಗಳು. ಬ್ಯಾಂಕ್ ಖಾತೆ ಸಂಖ್ಯೆ ನಮೂದಿ ಆಗದಿದ್ದರೂ ಕೂಡ ಕೋಟಿ ಕೋಟಿ ಹಣ ವರ್ಗಾವಣೆ, ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಿಎಜಿ ವರದಿಯಲ್ಲಿ ಬಿಚ್ಚಿಟ್ಟ ಸ್ಫೋಟಕ ಅಂಶಗಳು, ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಗೃಹಲಕ್ಷ್ಮಿ ಯೋಜನೆ ಇತಿಹಾಸದಲ್ಲೇ ಅತ್ಯಂತ ದೊಡ್ಡ ಹಗರಣ, ಇದೇ ಮಧ್ಯೆ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡೆಯಿರಿ ಎಂದು ಶಾಸಕ ಯತ್ನಾಳ್ ಅವರ ಆಗ್ರಹ. ವಿಡಿಯೋನ ನೀವು ಸ್ವಲ್ಪನೂ ಸ್ಕಿಪ್ ಮಾಡಬೇಡಿ. ಗೃಹಲಕ್ಷ್ಮಿಯರಿಗೆ ಮುಖ್ಯವಾದ ಸೂಚನೆ, ಹೊಸ ನೋಂದಣಿ ಆರಂಭಕ್ಕೆ ಸಕಲ ಸಿದ್ಧತೆ, 2-3 ದಿನಗಳಲ್ಲಿ ಮಾರ್ಗಸೂಚಿ ಪ್ರಕಟ, ಅರ್ಜಿಗಳು ಯಾವಾಗ ಸಲ್ಲಿಕೆ ಮಾಡಬೇಕು, ದಾಖಲೆಗಳು ಏನೇನು ಬೇಕು, ಈ ಎಲ್ಲ ಮಾಹಿತಿಗಳನ್ನು ನೋಡೋಣ ಸ್ನೇಹಿತರೆ. ಮತ್ತೊಂದೆಡೆಯಲ್ಲಿ ರಾಜ್ಯಾದ್ಯಂತ 2 ದಿನ ಸರ್ಕಾರಿ ಆನ್ಲೈನ್ ಸೇವೆ ಬಂದ್ ಇರಲಿದೆ ಎಂದು ಮಾಧ್ಯಮಗಳ ಮುಂದೆ ಪ್ರಿಯಾಂಕ್ ಖರ್ಗೆ ಅವರ ಹೇಳಿಕೆ. ರೈತರಿಗೆ ಪಹಣಿ ಸಿಗೋದಿಲ್ಲ, ಮಕ್ಕಳಿಗೆ ಆದಾಯ ಪ್ರಮಾಣ ಪತ್ರ ಸಿಗೋದಿಲ್ಲ, ಮಹಿಳೆಯರಿಗೆ ಗೃಹಲಕ್ಷ್ಮಿ ಸಿಗೋದಿಲ್ಲ. ಏನಿದು ಮಾಹಿತಿ ನೋಡೋಣ ಗೆಳೆಯರೆ. ರಾಜ್ಯಾದ್ಯಂತ 14 ಲಕ್ಷ ಬಿಪಿಎಲ್ ಕಾರ್ಡ್ ರದ್ದು ಮಾಡಲು ಮುಂದಾದ ಸರ್ಕಾರ. ಬಿಪಿಎಲ್ ಕಾರ್ಡ್ ರದ್ದಾಗುತ್ತಿದ್ದಂತೆ ಗೃಹಲಕ್ಷ್ಮಿ ಗೃಹಜ್ಯೋತಿ ಗ್ಯಾರಂಟಿ ಕೂಡ ಬಂದ್ ಆಗುತ್ತಾ, ಈ ಎಲ್ಲ ಮಾಹಿತಿ ಬಂದಿವೆ ಸ್ನೇಹಿತರೆ. ಬಂಗಾರ ಪ್ರಿಯರಿಗೆ ಮತ್ತೊಂದು ಗುಡ್ ನ್ಯೂಸ್. ಸತತ 3ನೇ ದಿನವೂ ಕೂಡ ದಾಖಲೆ ಮಟ್ಟದಲ್ಲಿ ಇಳಿಕೆ ಕಂಡ ಬಂಗಾರ ಎಷ್ಟು ಇಳಿಕೆ ಆಗಿದೆ, ಚಿನ್ನದ ಬೆಲೆ ಏನಿದೆ, ಈ ಎಲ್ಲ ಮಾಹಿತಿ ಡೀಟೇಲ್ ಆಗಿ ನೋಡೋಕ್ಕೂ ಮೊದಲು ನೀವು ಸುದ್ದಿ9 ಯೂಟ್ಯೂಬ್ ಚಾನಲ್ಗೆ ಮೊದಲ ಬಾರಿ ಭೇಟಿ ಕೊಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಕೂಡ ಒತ್ತಿದ್ರೆ ನಾವು ಹಾಕುವ ರಾಜ್ಯದ ಮಾಹಿತಿಗಳು ನಿಮಗೆ ಸಿಗುತ್ತವೆ. ವಿಡಿಯೋಗೆ ಲೈಕ್ ಮಾಡಿ ಹಾಗೂ ವಿಡಿಯೋ ಪೂರ್ತಿಯಾಗಿ ನೋಡಿ. ಬನ್ನಿ ಗೆಳೆಯರೆ, ಎಲ್ಲ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಈಗಾಗಲೇ ನಿಮಗೆ ಗೊತ್ತಿರುವಂತೆ ರಾಜ್ಯಾದ್ಯಂತ ಎಲ್ಲಿ ನೋಡಿದ್ರೂ ಗೃಹಲಕ್ಷ್ಮಿ ಯೋಜನೆ ಆಕ್ರಮದ ಚರ್ಚೆ ನಡೀತಾ ಇದೆ. ಹೌದು, ಪಂಚ ಗ್ಯಾರಂಟಿಗಳಲ್ಲೇ ಅತ್ಯಂತ ಜನಪ್ರಿಯ ಬೃಹತ್ ಯೋಜನೆ ಆಗಿರುವ ಗೃಹಲಕ್ಷ್ಮಿ ಯೋಜನೆ ಕುರಿತು ಸಿಎಜಿ ವರದಿ ಬಿಡುಗಡೆ ಮಾಡಿದ್ದು ಬ್ರಹ್ಮಾಂಡ ಭ್ರಷ್ಟಾಚಾರ ಬಯಲಾಗಿದೆ. ವರದಿಯಲ್ಲಿನ ಅಂಕಿಅಂಶ ಗಮನಿಸಿದಾಗ ತಾಂತ್ರಿಕತೆ, ವಿಶ್ವಾಸಾರ್ಹತೆ ಹಾಗೂ ಡಿಬಿಟಿ ವ್ಯವಸ್ಥೆ ಪಾರದರ್ಶಕತೆಯನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಹೌದು, ಕಳೆದ ಕೆಲ ತಿಂಗಳ ಹಿಂದಷ್ಟೇ ವಿಪಕ್ಷ ಬಿಜೆಪಿಯು ಗೃಹಲಕ್ಷ್ಮಿ ಯೋಜನೆಯಲ್ಲಿ 5,000 ಕೋಟಿಗಳಷ್ಟು ಲೋಪವಾಗಿದ್ದು ಫಲಾನುಭವಿಗಳ ಖಾತೆಗೆ ಹಣ ಜಮಾ ಆಗಿಲ್ಲ ಎಂದು ಆರೋಪಿಸಿತ್ತು. ಈಗ ಇದಕ್ಕೆ ಪುಷ್ಟಿ ನೀಡುವಂತೆ ಸಿಎಜಿ ವರದಿಯಲ್ಲಿನ ಅಂಕಿಅಂಶಗಳು ಯೋಜನೆಯಲ್ಲಿ ಆಗಿರುವ ಕಳ್ಳಾಟವನ್ನು ಬಟಾ ಬೇಲು ಮಾಡಿದೆ. ಹೌದು, ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಸದ್ಯಕ್ಕೆ ರಾಜ್ಯದಲ್ಲಿ 1,30,30,00,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಇದ್ದು ಈವರೆಗೆ ಸರ್ಕಾರ ಸುಮಾರು 75,000 ಕೋಟಿ ರೂಪಾಯಿ ಆಸುಪಾಸು ಹಣ ಪಾವತಿ ಮಾಡಿದೆ. ಆದರೆ ಸಿಎಜಿ ವರದಿ ಹೇಳಿರುವಂತೆ ಸುಮಾರು 19,020 ಫಲಾನುಭವಿಗಳು ಒಂದೇ ಬ್ಯಾಂಕ್ ಖಾತೆ ಹೊಂದಿದ್ದಾರೆ. ಅಂದ್ರೆ ಹೆಸರು ಮಾತ್ರ ಬೇರೆ ಬೇರೆ ಆಗಿದ್ದು ಬ್ಯಾಂಕ್ ಖಾತೆ ಒಂದೇ ಆಗಿದೆ. ಈ ಮೂಲಕ ಆ ಒಂದೇ ಬ್ಯಾಂಕ್ ಖಾತೆಗೆ ಸುಮಾರು 60 ಕೋಟಿ ರೂಪಾಯಿ ಜಮಾ ಆಗಿದೆ. ಹೌದು, ಇದು ಡಿಬಿಟಿ ವ್ಯವಸ್ಥೆಯ ವಿಶ್ವಾಸವನ್ನೇ ಪ್ರಶ್ನೆ ಮಾಡುವಂತೆ ಮಾಡಿದೆ. ಅಷ್ಟು ಮಾತ್ರವಲ್ಲ ಸ್ನೇಹಿತರೆ, ಇಲ್ಲಿ ಮತ್ತೊಂದು ಆತಂಕಕಾರಿ ಸಂಗತಿ ಏನೆಂದ್ರೆ ಸುಮಾರು 8,995 ಬ್ಯಾಂಕ್ ಖಾತೆಗಳಿಗೆ ಸುಮಾರು 1,80,00,000 ಹಣವನ್ನು ಸತತವಾಗಿ ಜಮೆ ಮಾಡಲಾಗಿದೆ. ಅಂದ್ರೆ ಒಂದೇ ತಿಂಗಳಲ್ಲಿ ಸತತವಾಗಿ ಹಣ ಜಮೆ ಮಾಡುತ್ತಲೇ ಹೋಗಿದ್ದಾರೆ. ಅಷ್ಟು ಮಾತ್ರ ಅಲ್ಲ ಸ್ನೇಹಿತರೆ, ಸುಮಾರು 10,36,000 ಫಲಾನುಭವಿಗಳು ತಮ್ಮ ಬ್ಯಾಂಕ್ ಖಾತೆ ಸತತವಾಗಿ ಬದಲಾಯಿಸಿದ್ದಾರೆ ಎನ್ನುವ ಒಂದು ಆತಂಕಕಾರಿ ಮಾಹಿತಿಯೂ ಕೂಡ ಪರಿಶೀಲನೆ ವೇಳೆ ಗೊತ್ತಾಗಿದೆ. ಇನ್ನು ಇದೇ ಒಂದು ವಿಚಾರ ಮುಂದಿಟ್ಟುಕೊಂಡು ಈಗ ಶಾಸಕ ಯತ್ನಾಳ್ ಅವರು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆ ಪಡೆಯಿರಿ ಎಂದು ಮಾಧ್ಯಮಗಳ ಮುಂದೆ ಆಗ್ರಹ ಮಾಡಿದ್ದಾರೆ. ಹೌದು, ಕರ್ನಾಟಕದಲ್ಲಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನಡೆದಿರುವ ಅವ್ಯವಹಾರ ಮತ್ತು ಅಕ್ರಮವನ್ನು ಸಿಬಿಐ ತನಿಖೆಗೆ ವಹಿಸಬೇಕು ಎಂದು ಶಾಸಕ ಬಸವನಗೌಡ ಪಾಟೀಲ್ ಯತ್ನಾಳ್ ಅವರು ಒತ್ತಾಯಿಸಿದ್ದು, ಅಷ್ಟು ಮಾತ್ರವಲ್ಲದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ರಾಜೀನಾಮೆಯೂ ಕೂಡ ಪಡೆದುಕೊಳ್ಳಬೇಕು ಎಂದು ಬೆಂಗಳೂರಲ್ಲಿ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದಾರೆ. ಗ್ಯಾರಂಟಿ ಯೋಜನೆಯಲ್ಲಿ ಆಗುತ್ತಿರುವ ಲೋಪಗಳು ಅತ್ಯಂತ ಗಂಭೀರವಾದದ್ದು. ಇದರ ಉಸ್ತುವಾರಿ ಹೊತ್ತಿರುವಂತಹ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕೂಡಲೇ ರಾಜೀನಾಮೆ ನೀಡಬೇಕು ಎಂದು ಹೇಳಿಕೆ ಕೊಟ್ಟಿದ್ದಾರೆ. ವಾಲ್ಮೀಕಿ ನಿಗಮ ಹಗರಣದಂತೆ ಈ ಒಂದು ಹಗರಣವನ್ನು ಕೂಡ ಕೇಂದ್ರದ ತನಿಖಾ ದಳ ಅಂದ್ರೆ ಸಿಬಿಐ ತನಿಖೆ ಮಾಡಲೇಬೇಕು ಎಂದು ಮಾಧ್ಯಮಗಳ ಮುಂದೆ ಯತ್ನಾಳ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ತೆರಿಗೆದಾರರ ಹಣವನ್ನು ಬೇರೆ ಯಾವುದೋ ಖಾತೆಗಳಿಗೆ ಹಾಕಿಕೊಂಡು ಭ್ರಷ್ಟಾಚಾರವೆಸಗುತ್ತಿರುವ ಕಾಂಗ್ರೆಸ್ ಸರ್ಕಾರ ಹಗಲು ದೊರಡೆ ಮಾಡ್ತಾ ಇದೆ. ಫಲಾನುಭವಿಗಳೇ ಅಲ್ಲದಂತ ಖಾತೆಗಳಿಗೂ ಕೂಡ ಹಣ ಹೋಗಿದೆ. ಆ ಒಂದು ಹಣವನ್ನು ಸರ್ಕಾರ ಕೂಡಲೇ ವಾಪಸ್ ಪಡೆದುಕೊಳ್ಳಲು ಕ್ರಮ ತೆಗೆದುಕೊಳ್ಳಬೇಕು ಎಂದು ಯತ್ನಾಳ್ ಅವರು ಆಗ್ರಹ ಮಾಡಿದ್ದಾರೆ. ಮತ್ತೆ ಮುಂದಿರುವುದು ಮಾತನಾಡಿ, ಸುಮಾರು 19,000 ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳಿಗೆ ಒಂದೇ ಬ್ಯಾಂಕ್ ಖಾತೆಗೆ ಹಣ ಸಂದೇಹವಾಗಿದ್ದು ಆ ಒಂದೇ ಬ್ಯಾಂಕ್ ಖಾತೆಗೆ ತಿಂಗಳಿಗೆ 3,80,00,000 ಹಣ ಜಮಾ ಆಗಿದೆ. ಆ ಒಂದು ಹಣವನ್ನು ಕೂಡ ವಾಪಸ್ ಪಡೆದುಕೊಳ್ಳಬೇಕು. ಅಷ್ಟು ಮಾತ್ರ ಅಲ್ಲ, 23,262 ಮಹಿಳೆಯರ ಬ್ಯಾಂಕ್ ಖಾತೆ ಇಲ್ಲದಿದ್ದರೂ ಕೂಡ ಗೃಹಲಕ್ಷ್ಮಿ ಯೋಜನೆ ಹಣ ಸಂದೇಹವಾಗಿದೆ ಎಂದು ತೋರಿಸಲಾಗುತ್ತಿದೆ. ಈ ಒಂದು ದುಡ್ಡು ಯಾರ ಖಾತೆಗೆ ಹೋಗಿದೆ ಎಂಬುದನ್ನ ಜನರಿಗೆ ತಿಳಿಸಬೇಕು. ಇದು ಗೊತ್ತಾಗಬೇಕಂದ್ರೆ ಸಂಪೂರ್ಣವಾಗಿ ತನಿಖೆ ಆಗಬೇಕು. ತನಿಖೆ ನಡೆಸಲು ಕೇಂದ್ರದ ತನಿಖಾ ದಳ ಅಂದ್ರೆ ಸಿಬಿಐನವರಿಗೆ ಒಪ್ಪಿಸಬೇಕು ಎಂದು ಯತ್ನಾಳ್ ಅವರು ಒತ್ತಾಯ ಮಾಡಿದ್ದಾರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡಿ ಸ್ನೇಹಿತರೆ. ಬನ್ನಿ ಈಗ ಗೃಹಲಕ್ಷ್ಮಿ ಯೋಜನೆ ಕುರಿತಂತೆ ಮತ್ತಷ್ಟು ಮಾಹಿತಿ ನೋಡೋಣ. ಅದಕ್ಕೂ ಮೊದಲು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದ್ರೆ ದಯವಿಟ್ಟು ಲೈಕ್ ಮಾಡಿ.
ನಿಮ್ಮ ಬ್ಯಾಂಕ್ ಖಾತೆಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗ್ತಾ ಇದೆಯಾ? ಜಮೆ ಆಗುತ್ತಿಲ್ಲವೆಂದ್ರೆ ಯಾವುದೇ ಒಂದು ಚಿಂತೆ ಪಡೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಯಾಕಂದ್ರೆ ಗೃಹಲಕ್ಷ್ಮಿಯವರು ಮತ್ತೊಮ್ಮೆ ಅರ್ಜಿ ಸಲ್ಲಿಕೆ ಮಾಡಲೇಬೇಕಾಗಿದೆ. ಹೌದು, ಹೊಸದಾಗಿ ನೋಂದಣಿ ಮತ್ತು ಮರುಪರಿಶೀಲನೆ ಅರ್ಜಿ ಆರಂಭಕ್ಕೆ ಸಕಲ ಸಿದ್ಧತೆ ನಡೆಯುತ್ತಿದ್ದು 2-3 ದಿನಗಳಲ್ಲಿ ಸರ್ಕಾರದಿಂದಲೇ ಮಾರ್ಗಸೂಚಿ ಪ್ರಕಟವಾಗಲಿದೆ. ಹೌದು, ಗೃಹಲಕ್ಷ್ಮಿ ಯೋಜನೆಯ ದುರುಪಯೋಗ ತಡೆಗೆ ಸರ್ಕಾರ ಈಗ ಮುಂದಾಗಿದೆ. ಹೊಸದಾಗಿ ಅರ್ಜಿ ಸಲ್ಲಿಕೆ ಮಾಡಲು ಮತ್ತು ಹಳೆಯ ಫಲಾನುಭವಿಗಳ ಮಾಹಿತಿ ಮತ್ತೊಮ್ಮೆ ಪರಿಶೀಲಿಸಲು ಸಕಲ ಸಿದ್ಧತೆ ಈಗ ಶುರುವಾಗಿದೆ. ಮಾಹಿತಿಯ ಪ್ರಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯು ಇನ್ನು 2 ಅಥವಾ 3 ದಿನಗಳಲ್ಲಿ ಅಧಿಕೃತವಾದ ಒಂದು ಮಾರ್ಗಸೂಚಿ ಬಿಡುಗಡೆ ಮಾಡಲಿದೆ. ಹೌದು ಗೆಳೆಯರೆ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗುತ್ತಿರುವ ಅಕ್ರಮಗಳನ್ನು ತಡೆದು ಕೇವಲ ಅರ್ಹರಿಗೆ ನಿಜವಾದ ಫಲಾನುಭವಿಗಳಿಗೆ ಹಣ ತಲುಪಿಸುವುದು ಸರ್ಕಾರದ ಮುಖ್ಯ ಉದ್ದೇಶವಾಗಿದ್ದು, ಈ ಬಾರಿ ಮೃತಪಟ್ಟವರ ಹೆಸರಲ್ಲಿ ಹಣ ಹೋಗುತ್ತಿರುವುದು ಪತ್ತೆ ಮಾಡುವುದು, ಐಟಿ ಜಿಎಸ್ಟಿ ಪಾವತಿದಾರರಿಗೂ ಕೂಡ ಹಣ ಹೋಗುತ್ತಿರುವುದನ್ನು ಬಂದ್ ಮಾಡಲು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಗಂಭೀರವಾಗಿ ಪರಿಗಣಿಸಿದೆ. ಅದಕ್ಕಾಗಿಯೇ ಹೊಸ ಒಂದು ವ್ಯವಸ್ಥೆ ಸರಿಪಡಿಸಲು ಈಗ ಕೊನೆಯ ಸಿದ್ಧತೆ ನಡೀತಾ ಇದೆ. ಅಂದ್ರೆ ಸ್ನೇಹಿತರೆ, ಅರ್ಜಿ ಸಲ್ಲಿಕೆ ಮಾಡಲು ಯಾವುದೇ ತಾಂತ್ರಿಕ ತೊಂದರೆ ಆಗದಂತೆ ನೋಡಿಕೊಳ್ಳಲು ಇದೀಗ ಸರ್ಕಾರ ಹಲವಾರು ಒಂದು ಪ್ಲಾನ್ ಮಾಡಿದೆ. ಅಷ್ಟು ಮಾತ್ರವಲ್ಲ, ಮನೆ ಬಾಗಿಲಿಗೆ ಅಂಗನವಾಡಿ ಕಾರ್ಯಕರ್ತರು ಕೂಡ ಬಂದು ಅರ್ಜಿಯನ್ನು ತುಂಬಿಕೊಂಡು ಹೋಗಲಿದ್ದಾರೆ. ಅಂದ್ರೆ ಅವರ ಮೊಬೈಲ್ ಫೋನುಗಳಿಗೆ ವಿಶೇಷ ಅಪ್ಲಿಕೇಶನ್ ಅಳವಡಿಸಲಾಗುತ್ತಿದ್ದು, ಕಚೇರಿಗೆ ಹೋಗೋಕೆ ಯಾರಿಗೆ ಆಗೋದಿಲ್ಲವೋ ಅಂತವರು ಅಂಗನವಾಡಿ ಕಾರ್ಯಕರ್ತರ ಸಹಾಯ ಪಡೆದುಕೊಂಡು ಮನೆಯಲ್ಲಿನೇ ಅರ್ಜಿ ಕೂಡ ಸಲ್ಲಿಕೆ ಮಾಡಬಹುದು. ಅಂತಹ ಅವಕಾಶವೂ ಕೂಡ ಸರ್ಕಾರ ಕಲ್ಪಿಸಿಕೊಡಲಿದೆ. ಅಂದಹಾಗೆ ಸ್ನೇಹಿತರೆ, ನೀವೇನಾದರೂ ಕರ್ನಾಟಕವನ್ನು ಬೆಂಗಳೂರು ಗ್ರಾಮೀಣ ಕೇಂದ್ರಕ್ಕೆ ಭೇಟಿ ಕೊಟ್ಟು ಕೂಡ ಅರ್ಜಿ ಸಲ್ಲಿಕೆ ಮಾಡಬಹುದು. ಅದಕ್ಕೂ ಕೂಡ ಸರ್ಕಾರ ಅವಕಾಶ ಕಲ್ಪಿಸಿಕೊಡ್ತಾ ಇದೆ. ಅಂದಹಾಗೆ ಅರ್ಜಿ ಸಲ್ಲಿಕೆ ಮಾಡುವಾಗ ಕೆಲ ಮಾಹಿತಿಗಳನ್ನು ನೀವು ಕೊಡಬೇಕಾಗುತ್ತೆ. ಅರ್ಜಿದಾರರ ಹೆಸರು, ವಿಳಾಸ, ಆಧಾರ್ ಕಾರ್ಡ್ ಮಾಹಿತಿ, ಚಾಲ್ತಿರುವ ಬ್ಯಾಂಕ್ ಖಾತೆ ಮಾಹಿತಿ ಮತ್ತು ರೇಷನ್ ಕಾರ್ಡ್ ಮೂಲಕ ಅರ್ಜಿಯನ್ನು ಸಲ್ಲಿಕೆ ಮಾಡಬಹುದಾಗಿದೆ. ಬನ್ನಿ ಸ್ನೇಹಿತರೆ, ಇನ್ನಷ್ಟು ಮಾಹಿತಿ ನೋಡೋಣ. ಇದೀಗ 2 ದಿನ ರಾಜ್ಯದಲ್ಲಿ ಸರ್ಕಾರಿ ಸೇವೆ ಆನ್ಲೈನ್ ಎಲ್ಲ ಕೆಲಸಗಳು ಬಂದಿರಲಿದೆ. ಹೌದು, ರೈತರಿಗೆ ಪಹಣಿ ಕೆಲಸ ಆಗೋದಿಲ್ಲ, ಮಕ್ಕಳಿಗೆ ಜಾತಿ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ಇತರೆ ಪತ್ರಗಳು ಸಿಗೋದಿಲ್ಲ ಮತ್ತು ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಅರ್ಜಿ ಹಾಕೋಕೆ ಆಗೋದಿಲ್ಲ. ಹೌದು, ರಾಜ್ಯ ಸರ್ಕಾರದ ವಿವಿಧ ಇಲಾಖೆಗಳ ಆನ್ಲೈನ್ ಸೇವೆಗಳ ಮೇಲೆ ಸಂಪೂರ್ಣ ಅವಲಂಬಿತರಾಗಿರುವಂತಹ ಸಾರ್ವಜನಿಕರಿಗೆ ಮುಂದಿನ 2 ದಿನ ಕಾಲ ಭಾರಿ ತೊಂದರೆ ಎದುರಾಗುವ ಸಾಧ್ಯತೆ ಇದೆ. ಯಾಕಂದ್ರೆ ಸ್ನೇಹಿತರೆ, ವಿವಿಧ ಇಲಾಖೆಗಳ ಡಿಜಿಟಲ್ ಸೇವೆಗಳ ಕೇಂದ್ರ ಬಿಂದು ಆಗಿರುವ ರಾಜ್ಯ ಡೇಟಾ ಸೆಂಟರ್ನಲ್ಲಿ ಮಹತ್ವದ ಮೂಲ ಸೌಕರ್ಯ ನವೀಕರಣ ಹಾಗೂ ಭದ್ರತಾ ಸುಧಾರಣೆ ಕಾರ್ಯ ತೆಗೆದುಕೊಳ್ಳಲಾಗುತ್ತಿದ್ದು, ಹಾಗಾಗಿ ರಾಜ್ಯದಲ್ಲಿ ಮುಂದಿನ 2 ದಿನಗಳ ಕಾಲ ಡೇಟಾ ಸೆಂಟರ್ ಸೇವೆಗಳು ತಾತ್ಕಾಲಿಕವಾಗಿ ಸ್ಥಗಿತಗೊಳ್ಳಲಿವೆ ಎಂದು ಈ ಆಡಳಿತ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸಾಮಾಜಿಕ ಜಾಲತಾಣದಲ್ಲಿ ಟ್ವೀಟ್ ಮಾಡುವ ಮೂಲಕ ಮಾಹಿತಿ ಕೊಟ್ಟಿದ್ದಾರೆ. ಹೌದು, ರಾಜ್ಯ ಸರ್ಕಾರದ ಬಹುತೇಕ ಎಲ್ಲ ಇಲಾಖೆಗಳ ಡಿಜಿಟಲ್ ನೆಟ್ವರ್ಕ್ ಈ ಡೇಟಾ ಸೆಂಟರ್ ಮೂಲಕವೇ ಕಾರ್ಯನಿರ್ವಹಿಸುವುದರಿಂದ ಮುಂದಿನ 48 ಗಳ ಕಾಲ ಈ ಒಂದು ಸೇವೆಗಳಲ್ಲಿ ತೊಂದರೆ ಆಗಲಿದೆ. ಹೌದು ಗೆಳೆಯರೆ, ಅಧಿಕೃತವಾದ ವೆಬ್ಸೈಟ್ ಪೋರ್ಟಲ್ಗಳು ಓಪನ್ ಆಗೋದಿಲ್ಲ. ಆ ಸಮಯದಲ್ಲಿ ಜಾತಿ ಆದಾಯ ಪ್ರಮಾಣ ಪತ್ರ ಸೇರಿದಂತೆ ವಿವಿಧ ಅಗತ್ಯ ದಾಖಲೆಗಳು ಆನ್ಲೈನ್ ಅರ್ಜಿ ಸಲ್ಲಿಕೆ ಮಾಡೋಕೆ ಆಗೋದಿಲ್ಲ ಮತ್ತು ಡೌನ್ಲೋಡ್ ಪ್ರಕ್ರಿಯೆಯು ಕೂಡ ಸಂಪೂರ್ಣವಾಗಿ ಸ್ಥಗಿತಗೊಂಡಿರುತ್ತೆ ಎಂದು ಹೇಳಲಾಗ್ತಾ ಇದೆ. ಗೃಹಲಕ್ಷ್ಮಿ ಯೋಜನೆ ಸೇರಿದಂತೆ ಸರ್ಕಾರದ ಇತರೆ ಗ್ಯಾರಂಟಿ ಹಾಗೂ ಜನ ಕಲ್ಯಾಣ ಯೋಜನೆಗಳ ಡೇಟಾ ಬೇಸ್ ಸಿಗದ ಕಾರಣ ಈ ಒಂದು ಸೇವೆಗಳಲ್ಲಿ ವ್ಯತ್ಯಯ ಉಂಟಾಗಬಹುದು. ಹಾಗಾಗಿ 2 ದಿನಗಳ ಕಾಲ ಈ ಒಂದು ಸೇವೆಯಲ್ಲಿ ತೊಂದರೆ ಇರಲಿದೆ ಎಂದು ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದಾರೆ. ಮಾಹಿತಿಯ ಪ್ರಕಾರ ಸ್ನೇಹಿತರೆ, ಜೂನ್ 28ರ ನಂತರ ಮತ್ತೆ ಅರ್ಜಿ ಸಲ್ಲಿಕೆ ಮಾಡಲು ಅವಕಾಶವಿರುತ್ತೆ. ಬನ್ನಿ ಗೆಳೆಯರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ಶೀಘ್ರದಲ್ಲೇ ರಾಜ್ಯದಲ್ಲಿ 14 ಲಕ್ಷ ಬಿಪಿಎಲ್ ಕಾರ್ಡು ರದ್ದು ಆಗಲಿವೆ. ಹೌದು, ಕರ್ನಾಟಕದ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳ ಪರಿಷ್ಕರಣೆ ನಡುವೆನೇ ಅನರ್ಹ ಬಿಪಿಎಲ್ ಕಾರ್ಡುದಾರರ ವಿರುದ್ಧವೂ ಕೂಡ ಸಮರಕ್ಕಿಳಿದಿದೆ. ಈಗಾಗಲೇ ಲಕ್ಷಾಂತರ ಅನರ್ಹರ ಬಿಪಿಎಲ್ ಪಟ್ಟಿಯಿಂದ ಕಿತ್ತು ಹಾಕಿರುವ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಮತ್ತೆ 14 ಲಕ್ಷಕ್ಕೂ ಅಧಿಕ ಅನರ್ಹ ಬಿಪಿಎಲ್ ಕಾರ್ಡುದಾರರನ್ನ ಪಟ್ಟಿ ಸಿದ್ದು ಮಾಡಿ ಅವರನ್ನು ಕೂಡ ರದ್ದು ಮಾಡಲು ಮುಂದಾಗಿದೆ. ಹೌದು, ಡಿ.ಕೆ. ಶಿವಕುಮಾರ್ ಕರ್ನಾಟಕ ಸಿಎಂ ಆಗುತ್ತಲೇ ಇತ್ತ ಪಂಚ ಗ್ಯಾರಂಟಿ ಯೋಜನೆಗಳ ಪೈಕಿ ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಯ ಮರು ಪರಿಷ್ಕರಣೆಗೆ ಮುಂದಾಗಿದ್ದು, ಈಗ ಮತ್ತೊಂದು ಯೋಜನೆ ಆಗಿರುವ ಅನ್ನಭಾಗ್ಯ ಯೋಜನೆಗೂ ಕೂಡ ಕುತ್ತು ಬರಲಿದೆ. ಹೌದು, ಅರ್ಹರಿಗೆ ಮಾತ್ರ ಬಿಪಿಎಲ್ ಕಾರ್ಡು ಸೌಲಭ್ಯ ಒದಗಿಸುವ ಸಲುವಾಗಿ ಅನರ್ಹರ ಪಟ್ಟಿನ ಸಿದ್ಧಪಡಿಸಲಾಗುತ್ತಿದ್ದು, ಸುಮಾರು 14 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡು ರದ್ದು ಆಗಲಿದಂತೆ ಈ ಕುರಿತಂತೆ ಸ್ವತಃ ಆಹಾರ ಸಚಿವ ಕೆ.ಎಚ್. ಮುನಿಯಪ್ಪನವರು ಮಾಧ್ಯಮಗಳ ಮುಂದೆ ಮಾಹಿತಿ ಕೊಟ್ಟಿದ್ದಾರೆ. ಕರ್ನಾಟಕದಲ್ಲಿ ಸುಮಾರು 13ರಿಂದ 14 ಲಕ್ಷಕ್ಕೂ ಅಧಿಕ ಬಿಪಿಎಲ್ ಕಾರ್ಡುದಾರರು ಇದ್ದು, ಅವರೆಲ್ಲರೂ ಕೂಡ ಅನರ್ಹರಾಗಿದ್ದಾರೆ. ಶ್ರೀಮಂತರಾಗಿದ್ದರೂ ಕೂಡ ಬಿಪಿಎಲ್ ಕಾರ್ಡು ಪಡೆದುಕೊಂಡಿದ್ದಾರೆ. ಹಾಗಾಗಿ ಅವರನ್ನ ಶೀಘ್ರವೇ ಎಪಿಎಲ್ ಕಾರ್ಡ್ಗೆ ವರ್ಗಾಯಿಸುತ್ತೇವೆ ಎಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ. ಹೌದು, ಒಂದು ಬಾರಿ ಬಿಪಿಎಲ್ ಕಾರ್ಡು ರದ್ದಾದ್ರೆ ಆಗ ಸಾಮಾನ್ಯವಾಗಿ ನಿಮ್ಮ ಒಂದು ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿದ್ರೆ ಅದು ಕೂಡ ಬಂದ್ ಆಗೋ ಸಾಧ್ಯತೆ ಇದೆ. ಯಾಕಂದ್ರೆ ಬಡವರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳು ಲಭ್ಯವಿದ್ದು, ಹಾಗಾಗಿ ಆಹಾರ ಇಲಾಖೆಯಿಂದ ನಿಮ್ಮ ಹೆಸರು ರದ್ದಾದ್ರೆ ಆಗ ನಿಮಗೆ ಸರ್ಕಾರದ ಇತರೆ ಗ್ಯಾರಂಟಿ ಯೋಜನೆಗಳು ಕೂಡ ಕೈ ತಪ್ಪಲಿದೆ. ಬನ್ನಿ ಕೊನೆಯ ಮಾಹಿತಿಗೆ ಹೋಗೋಣ. ಇಷ್ಟು ದಿನ ಸ್ವಲ್ಪ ತಣ್ಣಗಾಗಿದ್ದಂತ ಯುದ್ಧದ ವಾತಾವರಣ ಮತ್ತೆ ಜೋರಾಗಿದೆ. ಹೌದು ಗೆಳೆಯರೆ, ಮಧ್ಯಪ್ರಾಚ್ಯದಲ್ಲಿ ಮತ್ತೊಮ್ಮೆ ಯುದ್ಧದ ವಾತಾವರಣ ಜೋರಾಗಿದ್ದು, ಈತ ಮಧ್ಯೆ ಕ್ರೂಡ್ ಆಯಿಲ್ ಮತ್ತೆ ಏರಿಕೆ ಕಂಡ ಪರಿಣಾಮ ಚಿನ್ನದ ಬೆಲೆ ಮತ್ತೊಮ್ಮೆ ಇಳಿಕೆ ಆಗ್ತಾ ಇದೆ. ಹೌದು, ಇದೀಗ ಮತ್ತೆ ಚಿನ್ನ ಬೆಳ್ಳಿ ಬೆಲೆ ಇಳಿಕೆ ಆಗ್ತಾ ಇದೆ ಸ್ನೇಹಿತರೆ. ಕ್ರೂಡ್ ಆಯಿಲ್ ಯಾವ ರೀತಿ ಹೆಚ್ಚಿಗೆ ಆಗ್ತಾ ಇದೆಯೋ ಆ ರೀತಿ ಚಿನ್ನದ ಬೆಲೆಯೂ ಕೂಡ
ಕನಿಷ್ಠ ಮಟ್ಟಕ್ಕೆ ಇಳಿತಾ ಇದೆ. ಅಂದ್ರೆ ಆಭರಣ ಪ್ರಿಯರಿಗೆ ಒಂದು ರೀತಿ ಇದು ಗುಡ್ ನ್ಯೂಸ್ ಆಗಿದೆ. ಹಬ್ಬದ ಸಮಯದಲ್ಲಿ, ಶುಭ ಸಮಾರಂಭದ ಸಮಯದಲ್ಲೇ ಚಿನ್ನದ ಬೆಲೆ ಕಡಿಮೆ ಆಗಿರುವುದು ಚಿನ್ನಾಭರಣ ಖರೀದಿ ಮಾಡುವವರ ಮುಖದಲ್ಲಿ ಸಂತೋಷ ತಂದಿದೆ. ತಜ್ಞರ ಪ್ರಕಾರ ಈ ಒಂದು ಬೆಲೆ ಇಳಿಕೆ ಇನ್ನೂ ಕೆಲ ದಿನಗಳ ಕಾಲ ಮುಂದುವರಿಯಲಿದೆ ಎಂದು ಹೇಳುತ್ತಿದ್ದಾರೆ. ಹೌದು ಗೆಳೆಯರೆ, ಈ ಒಂದು ಹಿಂದೆ 1,82,000 ರೂಪಾಯಿಗೆ ಮುಟ್ಟಿದಂತ ಬಂಗಾರ ಇದೀಗ ಕುಸಿದು 1,44,000ಕ್ಕೆ ಬಂದಿದೆ. ಹೌದು, ಇವತ್ತಿನ ಬೆಲೆ ನೋಡುವುದಾದ್ರೆ ಜೂನ್ 24ರ ಮಾರುಕಟ್ಟೆ ಪ್ರಕಾರ 24 ಕ್ಯಾರೆಟ್ 1 ಗ್ರಾಮ್ ಚಿನ್ನದ ಬೆಲೆಯಲ್ಲಿ ಮತ್ತೊಮ್ಮೆ 27 ರೂಪಾಯಿ ಇಳಿಕೆ ಆಗಿದೆ. ಈಗ 1 ಗ್ರಾಮ್ 24 ಕ್ಯಾರೆಟ್ ಬಂಗಾರ 14,433 ರೂಪಾಯಿ. ಅಂದ್ರೆ 10 ಗ್ರಾಮ್ಗೆ 1,44,330 ರೂಪಾಯಿ ಸ್ನೇಹಿತರೆ. 22 ಕ್ಯಾರೆಟ್ ಬಂಗಾರ 10 ಗ್ರಾಮ್ಗೆ 1,32,300 ರೂಪಾಯಿ ಆಗಿದೆ. ಬೆಳ್ಳಿ ಬೆಲೆ ನೋಡುವುದಾದ್ರೆ ಪ್ರತಿ ಗ್ರಾಮ್ ಬೆಳ್ಳಿ 245 ರೂಪಾಯಿ. ಹೌದು, ನಿನ್ನೆ ಎಷ್ಟು ಇತ್ತು ಇವತ್ತು ಕೂಡ ಅಷ್ಟೇ ಆಗಿದೆ ಸ್ನೇಹಿತರೆ. ಯಾವುದೇ ರೀತಿಯ ಬೆಳ್ಳಿ ಬೆಲೆಯಲ್ಲಿ ಬದಲಾವಣೆ ಕಂಡು ಬಂದಿಲ್ಲ. 1 ಕೆಜಿ ಬೆಳ್ಳಿಯ ಬೆಲೆ 2,45,000 ರೂಪಾಯಿ. ಹಾಗೆ ನೋಡಿದ್ರೆ ಬೆಳ್ಳಿಯು ಕೂಡ 5 ಲಕ್ಷ ಮೇಲೆ ಹೋಗಿ ಬಂದಿದೆ ಸ್ನೇಹಿತರೆ. ಇದೊಂದು ರೀತಿ ಶುಭ ಸಮಯ. ಚಿನ್ನ ಖರೀದಿ ಮಾಡೋರಿಗಂತೂ ಶುಭ ಸಮಯ ಅಂತಾನೆ ಹೇಳಲಾಗ್ತಾ ಇದೆ. ಇನ್ನು ಸ್ವಲ್ಪ ಚಿನ್ನ ಕುಸಿಯುತ್ತೆ ಅಂತಾನೆ ತಜ್ಞರು ಇಲ್ಲಿ ಅಭಿಪ್ರಾಯ ಪಟ್ಟಿದ್ದಾರೆ ಸ್ನೇಹಿತರೆ. ನಿಮ್ಮ ಪ್ರಕಾರ ಚಿನ್ನ ಕುಸಿಯಬೇಕು, ಏರಿಕೆ ಆಗಬೇಕು ಎಂಬುದನ್ನು ಕಮೆಂಟ್ ಮಾಡ್ತಾ ಹೆಚ್ಚಿನ ಮಾಹಿತಿಗೋಸ್ಕರ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ.